ಅರೆ ಅರೆ ತಮ್ಮ, ಓಂ ಶಾಂತಿ. ಪಾವನರಾಗಲು ನೆನಪಿನ ಯಾತ್ರೆಯು ಬಹಳ ಅವಶ್ಯಕವಾಗಿದೆ. ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಈ ಯೋಗ ಬಲದಿಂದ ನೀವು ಸರ್ವೀಸಬಲ್ ಹಾಗೂ ಗುಣವಂತರಾಗ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಕರ್ಮಕ್ಕೆ ಬಂಧನದ ಕಾರಣವೇ ಆಸಕ್ತಿ. ಅಧರ್ಮದಿಂದ ಶತ್ರುವು ಕೆಲವೊಮ್ಮೆ ಗೆಲ್ಲಬಹುದು. ಆದರೆ ಕರ್ಮ ಎದುರಾಗುವ ವೇಳೆಗೆ ಧರ್ಮ ಅವರನ್ನು ಸುಡಲು ಪ್ರಾರಂಭಿಸುತ್ತದೆ. ಅವರ ನಿರ್ನಾಮ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ವಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಇಲ್ಲಿಯವರೆಗೆ ಮನುಷ್ಯರು ಯಾವ ಯೋಗವನ್ನು ಕಲಿಸುತ್ತಾ ಬಂದರೋ ಅದು ಮನುಷ್ಯರೊಂದಿಗೆ ಮನುಷ್ಯರ ಯೋಗವಾಯಿತು. ಆದರೆ ಈಗ ನಾವು ನಿರಾಕಾರನೊಂದಿಗೆ ಯೋಗವನ್ನು ಜೋಡಿಸುತ್ತೇವೆ. ನಿರಾಕಾರಿ ಆತ್ಮವು ನಿರಾಕಾರ ತಂದೆಯನ್ನು ನೆನಪು ಮಾಡುವುದೇ ಎಲ್ಲದಕ್ಕಿಂತ ಭಿನ್ನವಾದ ಮಾತಾಗಿದೆ. ಪ್ರಪಂಚದಲ್ಲಿ ಯಾರಾದರೂ ಭಗವಂತನನ್ನು ನೆನಪು ಮಾಡಿದರೂ ಸಹ ಅವರಿಗೆ ಪರಿಚಯವಿಲ್ಲದೆ ಮಾಡುತ್ತಾರೆ. ಪರಿಚಯ ಇಲ್ಲ ಯಾರನ್ನಾದರೂ ನೆನಪು ಮಾಡುವುದು ಭಕ್ತಿಯಾಗಿದೆ. ಜ್ಞಾನವಂತು ಮಕ್ಕಳು ಪರಿಚಯ ಸಹಿತ ನೆನಪು ಮಾಡ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳಿಗೆ ಮೊಟ್ಟ ಮೊದಲು ತಂದೆಯ ಪರಿಚಯ ಸಿಕ್ಕಿದೆ. ಚಿಕ್ಕ ಮಗು ಜನ್ಮ ಪಡೆದಾಗ ಅದಕ್ಕೆ ಮೊಟ್ಟ ಮೊದಲು ತಂದೆ ತಾಯಿಯ ಪರಿಚಯ ಸಿಗುತ್ತೆ. ನಿಮ್ಮಲ್ಲಿಯೂ ರಚಯಿತ ತಂದೆಯ ಪರಿಚಯ ಸಿಕ್ಕಿರುವವರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದ್ದಾರೆ. ಇದನ್ನು ಸಹ ಮಕ್ಕಳು ತಿಳಿದಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಆಗಿದ್ದಾರೆ. ಅವರ ಮಹಿಮೆಯನ್ನೇ ತಿಳಿಸಬೇಕಾಗಿದೆ. ಮನುಷ್ಯರಂತೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಟ್ಟಿದ್ದಾರೆ. ಮನುಷ್ಯರಲ್ಲಿಯೂ ಇದ್ದಾರೆಂದು ಹೇಳುತ್ತಾರೆ. ಆದರೆ ಮನುಷ್ಯನ ತನುವಿನಲ್ಲಿಯೂ ಸದಾ ಇರಲು ಸಾಧ್ಯವಿಲ್ಲ. ಕೇವಲ ಲೋನಾಗಿ ತೆಗೆದುಕೊಳ್ಳುತ್ತಾರೆ. ಅವರೇ ಸ್ವಯಂ ಹೇಳುತ್ತಾರೆ, ನಾನು ಈ ತನುವಿನ ಆಧಾರ ತೆಗೆದುಕೊಳ್ಳುತ್ತೇನೆ ಅಂದ ಮೇಲೆ ತಂದೆಯು ಸತ್ಯವಾಗಿದ್ದಾರೆ ಎಂಬುದನ್ನು ಮೊದಲು ಪಕ್ಕಾ ಮಾಡಬೇಕು. ಅವರೇ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತಾರೆ. ನರನಿಂದ ನಾರಾಯಣನನ್ನಾಗಿ ಸತ್ಯ ತಂದೆಯೇ ಮಾಡಿದ್ದಾರೆ. ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಅವರು ಹೇಗಾದರೂ, ಯಾರು ಮಾಡಿದರು, ಯಾವಾಗ ಕಥೆಯನ್ನು ತಿಳಿಸಿದರು, ಯಾವಾಗ ರಾಜಯೋಗವನ್ನು ಕಲಿಸಿದರು, ಇದೆಲ್ಲವನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಮತ್ತೆಲ್ಲವೂ ಮನುಷ್ಯರೊಂದಿಗೆ ಮನುಷ್ಯರ ಯೋಗಗಳಾಗಿದೆ. ಮನುಷ್ಯನ ಯೋಗವು ನಿರಾಕಾರನ ಜೊತೆ, ಅದು ಪರಿಚಯ ಸಹಿತವಾಗಿರುವ ಯೋಗವು ಬೇರೆಲ್ಲಿಯೂ ಇಲ್ಲ. ಇತ್ತೀಚೆಗೆ ಬಲೆ ಶಿವನೊಂದಿಗೆ ಯೋಗವನ್ನಿಡುತ್ತಾರೆ, ಪೂಜೆ ಮಾಡುತ್ತಾರೆ. ಆದರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮನು ಅವಶ್ಯವಾಗಿ ಸಾಕಾರ ಪ್ರಪಂಚದಲ್ಲಿರುವರು ಎಂಬುದನ್ನು ತಿಳಿದುಕೊಂಡಿಲ್ಲ. ಬಹಳ ತಬ್ಬಿಬ್ಬಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನು ಮೊಟ್ಟಮೊದಲು ಸತ್ಯಯುಗದಲ್ಲಿರಬೇಕೆಂದು ತಿಳಿದುಕೊಂಡಿದ್ದಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ. ಜನ್ಮ ಪಡೆದವರಿಗೆ ಮೃತ್ಯು ಹೇಗೆ ನಿಶ್ಚಿತವೋ ಹಾಗೆ ಮೃತ್ಯು ಹೊಂದಿದವನು ಜನ್ಮ ಪಡೆಯುವುದು ನಿಶ್ಚಿತ. ಅದಕ್ಕಾಗಿ ಶೋಕಿಸಬಾರ್ದಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಆತ್ಮವೇ ಪತಿತನಿಂದ ಪಾವನನಾಗಬೇಕಾಗಿದೆ. ಪವಿತ್ರನಾಗಿ ತನ್ನ ಧಾಮಕ್ಕೆ ಹೊರಟು ಹೋಗುವುದು. ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿ ಇರುತ್ತಾರೆ. ಸಾಕಾರಿ ಪ್ರಪಂಚವು ಇಲ್ಲಿದೆ. ಬಾಕಿ ಸೂಕ್ಷ್ಮವತನವನ್ನ ಕುರಿತು ಯಾವುದೇ ಮುಖ್ಯ ಕಥೆ ಇಲ್ಲ. ಸೂಕ್ಷ್ಮವತನದ ರಹಸ್ಯವನ್ನು ಸಹ ತಂದೆಯು ಈಗ ತಿಳಿಸುತ್ತಾರೆ ಅಂದಾಗ ಮೂಲವತನ, ಸೂಕ್ಷ್ಮವತನ ಹಾಗೂ ಇದು ಸ್ಥೂಲವತನ. ಆದ್ದರಿಂದ ಎಲ್ಲರಿಗೆ ಮೊದಲು ತಂದೆಯ ಪರಿಚಯ ಕೊಡಬೇಕು. ಭಕ್ತಿ ಮಾರ್ಗದಲ್ಲಿಯೂ ತಂದೆಯನ್ನು ಹೇ ಭಗವಂತ, ಹೇ ಪ್ರಭು ಎಂದು ಕರೆಯುತ್ತಾರೆ. ಕೇವಲ ತಿಳಿದುಕೊಂಡಿಲ್ಲ. ಯಾವಾಗಲೂ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆಯೇ ಹೊರತು ಶಿವ ದೇವತಾಯ ನಮಃ ಎಂದು ಎಂದಿಗೂ ಹೇಳೋದಿಲ್ಲ. ಬ್ರಹ್ಮ ದೇವತಾ ಎಂದು ಹೇಳ್ತಾರೆ. ಶಿವನಿಗೆ ಸದಾ ಪರಂಪಿತ ಪರಮಾತ್ಮನೆಂದು ಹೇಳ್ತಾರೆ. ಶಿವ ದೇವತೆ ಎಂದು ಎಂದೂ ಹೇಳುವುದಿಲ್ಲ. ಶಿವ ಪರಮಾತ್ಮನೆಂದೇ ಹೇಳಲಾಗುತ್ತೆ. ಅಂದ ಮೇಲೆ ಅವರನ್ನ ಸರ್ವವ್ಯಾಪಿ ಎಂದು ಹೇಳುವುದು ಸಾಧ್ಯವೇ? ಅವರು ಪತಿತರನ್ನ ಪಾವನ ಮಾಡುವ ಕರ್ತವ್ಯ ಮಾಡಬೇಕಾಗಿದೆ. ಅಂದ ಮೇಲೆ ಅವರು ಕಲ್ಲು ಮುಳ್ಳಿನಲ್ಲಿದ್ದು ಏನು ಮಾಡುತ್ತಾರೆ? ಇದನ್ನೇ ಘೋರ ಅಂಧಕಾರ ಎಂದು ಹೇಳಲಾಗುತ್ತೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ವೇಶ್ಯೆಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು.
ಭಾರತದ ಹೆಸರನ್ನು ಸಹ ಅವರೇ ಕೆಳಮಟ್ಟಕ್ಕೆ ತಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಯೋಗ ಬಲದ ಮಾತಾಗಿದೆ. ಸಂಪೂರ್ಣ ಪತಿತರಾಗಿದ್ದಾರೆ. ಪಾವನರಾಗಲು ನೆನಪಿನ ಯಾತ್ರೆ ಬೇಕು. ಈಗ ಆ ನೆನಪಿನ ಬಲ ಸ್ವಲ್ಪ ಕಡಿಮೆ ಇದೆ. ಕೇವಲ ಜ್ಞಾನವಿದೆ ಮತ್ತು ನೆನಪು ಕಡಿಮೆ ಇದೆ. ಕಷ್ಟದ ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ಯಾವಾಗ ಉತ್ತೀರ್ಣರಾಗುತ್ತೀರಿ ಆಗ ಗಣಿಕೆಯರ ಉದ್ಧಾರ ಮಾಡಲು ಸಾಧ್ಯ. ಒಳ್ಳೊಳ್ಳೆಯ ಅನುಭವಿ ಮಾತೆಯರು ಹೋಗಿ ತಿಳಿಸಿಕೊಡಬೇಕು. ಕನ್ಯೆಯರಿಗಂತೂ ಅನುಭವವಿಲ್ಲ. ಮಾತೆಯರು ತಿಳಿಸಬಹುದು. ತಂದೆಯು ತಿಳಿಸುತ್ತಾರೆ. ಪವಿತ್ರರಾಗಿ ಆಗ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ. ಪ್ರಪಂಚವೇ ಶಿವಾಲಯವಾಗುವುದು. ಸತ್ಯಯುಗವನ್ನು ಶಿವಾಲಯವೆಂದು ಹೇಳಲಾಗುತ್ತದೆ. ಅಲ್ಲಿ ಅಪಾರ ಸುಖವಿದೆ. ಅವರಿಗೂ ಈ ರೀತಿ ತಿಳಿಸಿ. ಈಗ ಪವಿತ್ರರಾಗಲು ಪ್ರತಿಜ್ಞೆ ಮಾಡಿ. ಇಂತಹ ಪತಿತರನ್ನು ಪಾವನರನ್ನಾಗಿ ಮಾಡಲು ಖಡ್ಗವು ಬಹಳ ಹರಿತವಾಗಿರಬೇಕು. ಇದರಲ್ಲಿ ಬಹುಶಃ ಈಗ ನಿಧಾನವಿದೆ. ತಿಳಿಸುವುದರಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ. ಸೇವಾ ಕೇಂದ್ರದಲ್ಲಿ ಇರುತ್ತಾರೆ. ತಂದೆಗೆ ಗೊತ್ತಿದೆ ಎಲ್ಲರೂ ಏಕರಸವಾಗಿಲ್ಲ. ಸರ್ವೀಸಿನಲ್ಲಿ ಯಾರು ಹೋಗುತ್ತಾರೆ ಅವರಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ. ಜನ್ಮ ಪಡೆದವರಿಗೆ ಮೃತ್ಯು ಹೇಗೆ ನಿಶ್ಚಿತವೋ ಹಾಗೆ ಮೃತ್ಯು ಹೊಂದಿದವನು ಜನ್ಮ ಪಡೆಯುವುದು ನಿಶ್ಚಿತ. ಅಣ್ಣ ಧಾರಣೆಗಾಗಿ ಹೇಳ್ತಿದ್ದಾರೆ, ಪತಿತರನ್ನ ಪಾವನರನ್ನಾಗಿ ಮಾಡುವ ಸೇವೆ ಮಾಡಬೇಕು. ಗಣಿಕೆಯರು ವೈಶ್ಯರಿಗೂ ಜ್ಞಾನವನ್ನ ಕೊಡಬೇಕು. ಬಿದ್ದಿರುವವರನ್ನ ಮೇಲೆತ್ತಿ ಅವರ ಉದ್ಧಾರವನ್ನ ಮಾಡಿ. ಆಗ ಹೆಸರು ಪ್ರಖ್ಯಾತವಾಗುವುದು. ಸ್ವಯಂನ ದೃಷ್ಟಿಯನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ಅಭ್ಯಾಸ ಮಾಡಬೇಕು. ನಾನು ಆತ್ಮನಾಗಿದ್ದೇನೆ, ಆತ್ಮನೊಂದಿಗೆ ಮಾತನಾಡುತ್ತೇನೆ. ತಂದೆಯೇ ನೆನಪಿನಲ್ಲಿರಿ, ಆಗ ಪಾವನರಾಗಿ ಬಿಡುವಿರಿ. ಲೇ ತಮ್ಮ, ವರದಾನ ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂತುಷ್ಟಮಣಿ ಭವ. ತಮ್ಮ ಅನಾದಿ ಮತ್ತು ಆದಿ ಸ್ವರೂಪವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಮತ್ತು ಅದೇ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಡಿ. ಆಗ ಸ್ವಯಂಗೆ ಸ್ವಯಂ ಸಹ ಸಂತುಷ್ಟರಾಗಿರುವರು ಮತ್ತು ಬೇರೆಯವರಿಗೂ ಸಹ ಸಂತುಷ್ಟತೆಯ ವಿಶೇಷತೆಯನ್ನು ಅನುಭವ ಮಾಡಲು ಸಾಧ್ಯ. ಅಸಂತುಷ್ಟತೆಗೆ ಕಾರಣ ಅಪ್ರಾಪ್ತಿಯಾಗಿದೆ. ನಿಮ್ಮ ಸ್ಲೋಗನ್ ಆಗಿದೆ, ಏನು ಪಡೆಯಬೇಕಿತ್ತೋ ಪಡೆದು ಬಿಟ್ಟೆನೋ. ತಂದೆಯವರಾಗುವುದು ಅರ್ಥಾತ್ ಆಸ್ತಿಗೆ ಅಧಿಕಾರಿಯಾಗುವುದು. ಇಂತಹ ಅಧಿಕಾರಿ ಆತ್ಮಗಳು ಸದಾ ಸಂಪನ್ನ ಸಂತುಷ್ಟ ಮಣಿಯಾಗಿರುತ್ತಾರೆ. ತಂದೆಯ ಸಮಾನರಾಗಲು ತಿಳಿದುಕೊಳ್ಳುವುದು, ಇಚ್ಛೆ ಪಡುವುದು ಮತ್ತು ಮಾಡುವುದು, ಈ ಮೂರರ ಸಮಾನತೆ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.